ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೀದರ್ನಲ್ಲಿ ನಡೀತಾ ಇದ್ದಂತಹ ತ್ರೈಮಾಸಿಕ ಕೆಡಿಪಿ ಸಭೆ ರಣಾಂಗಣವಾಗಿ ಮಾರ್ಪಡ್ತು. ಯಾವ ಹಂತಕ್ಕೆ ಅಂದ್ರೆ ಎಂಎಲ್ಎ ಎಂಎಲ್ಸಿಗಳೇ ಒಂದರ್ಥದಲ್ಲಿ ಬಡದಾಟಕ್ಕೂ ಕೂಡ ಮುಂದಾದಂತಹ ಪ್ರಕರಣ ಅಲ್ಲಿ ನಿರ್ಮಾಣವಾಯಿತು. ಬೀದರ್ ತ್ರೈಮಾಸಿಕ ಕೆಡಿಪಿ ಸಭೆ ರಣಾಂಗಣವಾಗಿ ಮಾರ್ಪಟ್ಟಿತ್ತು. ಎಂಎಲ್ಎ ಎಂಎಲ್ಸಿಗಳ ನಡುವಣ ಫೈಟಿಂಗ್ನ ವೇದಿಕೆಯಾಗಿ ಅದು ನಿರ್ಮಾಣವಾಗಿತ್ತು. ಶಾಸಕ ಸಿದ್ದು ಪಾಟೀಲ್ ಮತ್ತು ಎಂಎಲ್ಸಿ ಭೀಮರಾವ್ ಬಡದಾಟದ ದೃಶ್ಯ ನೀವು ನೋಡ್ತಾ ಇದ್ರಿ. ಇವರು ನಿಜಕ್ಕೂ ಜನಪ್ರತಿನಿಧಿಗಳ ಅನ್ನುವಂತಹ ಪ್ರಶ್ನೆ ಅರೆಕ್ಷಣ ಮೂಡಿದ್ರೂ ಕೂಡ ತಪ್ಪಾಗಲ್ಲ. ಏನ್ ಬಾಡಿ ಲ್ಯಾಂಗ್ವೇಜ್, ಏನ್ ಪದಗಳ ಬಳಕೆ ಅವ್ರು ಮಾಡ್ತಿರೋದು ಕೇಳಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯವಿಲ್ಲ. ಬೀಪ್ ಹಾಕ್ಬೇಕು ಅಂತಹ ಪದಗಳ ಪ್ರಯೋಗ ಕೂಡ ಆಗಿದೆ. ಅದಕ್ಕೆ ಕಾರಣ ಏನು? ಅರಣ್ಯ ಭೂಮಿ ಒತ್ತುವರಿ ವಿಚಾರ ಅಂತೆ. ಇಷ್ಟಕ್ಕೆ ಸಿಟ್ಟಾದಂತಹ ಸಿದ್ದು ಪಾಟೀಲ್ ಮತ್ತು ಭೀಮರಾವ್ ಕೈ ಮಿಲಾಯಿಸುವ ಹಂತಕ್ಕೂ ಹೋದ್ರು. ಪೊಲೀಸರು ಪರಿಸ್ಥಿತಿನ ತಿಳಿಗೊಳಿಸಲಿಕ್ಕೆ ಮುಂದಾದ್ರು. ಸಂದರ್ಭದಲ್ಲಿ ಅರಣ್ಯ ಸಚಿವರು ಕೂಡ ಅಲ್ಲೇ ಇದ್ರು. ಅವರ ಮುಂಭಾಗವೇ ಇಷ್ಟೆಲ್ಲ ಆಗಿದ್ದು ಅವರು ಗಲಾಟೆ ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಚರ್ಚೆ ಮಾಡೋದು ಏನ್ ಮಾಡ್ತಾ ಇದಾರ? ಇಡೀ ಜಿಲ್ಲೆ ಜನ ನೋಡ್ತಾ ಇದ್ದಾರ. ಇಡೀ ಜಿಲ್ಲೆ ಜನ ನೋಡ್ತಾ ಇದ್ದಾರ ಎಲ್ಲಿ ಏನ್ ಆಗ್ತಾ ಇದೆ ಅಂತ. ಇಡೀ ಜಿಲ್ಲಾ ಜನ ನೋಡ್ತಾ ಇದ್ದಾರೆ. ಯಾರು ಹ್ಯಾಂಗ್ ಬಂದಾರ, ಯಾರು ಹ್ಯಾಂಗಿಲ್ಲ ಗೊತ್ತಾಗ್ಲತ್ತದ. ತೋರ್ಸಾರ ಮತ್ 22 ನಾಶ ಆಗ್ಯದ, ಬೆಳೆಗಿದು ಆಗ್ಯದ. ಅದು ಕೇಳಿ ಹೋಗ್ಬಿಟ್ಟಿದ್ದಾರೆ. ಚರ್ಚೆ ಮಾಡೋದು ಇದು ಯಾರು ಏನ್ ಮಾಡ್ತಾ ಇದಾರ? ಇಡೀ ಜಿಲ್ಲೆ ಜನ ನೋಡ್ತಾ ಇದ್ದಾರ. ಇಡೀ ಜಿಲ್ಲೆ ಜನ ನೋಡ್ತಾ ಇದ್ದಾರ ಎಲ್ಲಿ ಏನ್ ಆಗ್ತಾ ಇದೆ ಅಂತ. ಇಡೀ ಜಿಲ್ಲಾ ಜನ ನೋಡ್ತಾ ಇದ್ದಾರೆ. ಯಾರು ಹ್ಯಾಂಗ್ ಬಂದಾರ, ಯಾರು ಇಲ್ಲೇ ಮಾಡೋದು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ರಿಂದ. ಮಲ್ಲಿಕಾರ್ಜುನ್, ಅರಣ್ಯ ಭೂಮಿ ಒತ್ತುವರಿ ವಿಚಾರವಾಗಿ ಗಲಾಟೆ ಆರಂಭವಾಯಿತು ಅಂತ ಆಕ್ಚುಲ್ ಆಗಿ ಆಗಿದ್ದೇನು? ಫಾಲ್ಟ್ ಏನಲ್ಲಿ? ಖಂಡಿತ ದಿವ್ಯಾ, ನಿಜಕ್ಕೂ ಒಂದ್ ರೀತಿಯ ಇವತ್ತು ಬೀದರ್ನ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಆ ಒಂದು ಕೆಡಿಪಿ ಸಭೆ ನಡೀತಾ ಇತ್ತು. ಈ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು. ಆದ್ರೆ ನಡೀತಿದ್ದಂತ ಸಂದರ್ಭದಲ್ಲಿ ಏನೊಂದು ಅಕ್ರಮ ಏನೊಂದು ಜಾಗ ಸಂಬಂಧಪಟ್ಟಂಗೆ ಒಂದು ಚರ್ಚೆಗಳಾಯ್ತು. ಹುಮ್ನಾಬಾದ್ ನಲ್ಲಿ ಏನೊಂದು ಅರಣ್ಯ ಪ್ರದೇಶ ಇದೆ, ಆ ಒಂದು 1 ಎಕರೆ ಪ್ರದೇಶ ಒತ್ತುವರಿ ಆಗಿದೆ ಅನ್ನುವಂಥದ್ದು. ಜೊತೆಗೆ ಏನು ಬೀದರ್ನ ಚಿಕ್ಕಪೇಟೆ ಬರತಕ್ಕಂತ ಗುರುನಾನಕ್ ಸಾಹೇಬ್ ಒಂದು ಒಡೆತನಕ್ಕೆ ಸೇರಿದಂತ ಒಂದು ಜಮೀನಿದೆ. ಆ ಜಮೀನು ಕೂಡ ಅಕ್ರಮವಾಗಿ ಭೀಮರಾವ್ ಪಾಟೀಲ್ ಎಂಎಲ್ಸಿ ಭೀಮರಾವ್ ಪಾಟೀಲ್ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು, ಅಕ್ರಮ ಮಾಡಿದ್ದಾರೆ ಇದರಲ್ಲಿ ಅನ್ನುವಂಥದ್ದು ಸಿದ್ದು ಪಾಟೀಲ್ ಹೇಳಿರುವಂತದ್ದು, ಶಾಸಕ ಸಿದ್ದು ಪಾಟೀಲ್. ಆದ್ರೆ ಅದನ್ನ ಏನೋ ಒಂದು ನಾನು ಚಾಲೆಂಜ್ ಮಾಡ್ತೀನಿ, ನಾನು ಇವು ಅಕ್ರಮ ಮಾಡಿಲ್ಲ ಅನ್ನುವಂಥದ್ದನ್ನ ಈಗ ಎಂಎಲ್ಸಿ ಏನು ಭೀಮರಾವ್ ಮತ್ತು ಇವರು ಹೇಳ್ತಾರಂತದ್ದು. ಈಗ ಸಿದ್ದು ಪಾಟೀಲ್ ಇದಕ್ಕೆ ಚಾಲೆಂಜ್ ಮಾಡ್ತೀನಿ, ಓಪನ್ ಚಾಲೆಂಜ್ ಮಾಡ್ತೀನಿ, ನೀವು ಅಕ್ರಮ ಮಾಡಿದ್ರಿ ಅನ್ನೋದು. ಈ ಒಂದು ವಿಚಾರಕ್ಕೆ ಅಲ್ಲಿ ಗಲಾಟೆ ಸ್ಟಾರ್ಟ್ ಆಗಿ ಒಂದ್ ರೀತಿಯ ಸಚಿವರ ಮುಂದೆ ಅಂದ್ರೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮುಂದೆನೆ ಒಂದ್ ರೀತಿಯ ಇಬ್ಬರು ಕೈ ಮಿಲಾಚಿ ಒಂದ್ ರೀತಿಯ ರಣರಂಗವಾಗಿತ್ತು ಒಂದು ಕ್ಷಣ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅವಾಚ್ಯ ಶಬ್ದಗಳ ನಿಂದನೆ ಆಗಿರ್ಬೋದು. ಇಬ್ಬರು ಸಹೋದರ ಸಂಬಂಧಿಗಳು. ಆದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಒಂದು ಹೋರಾಟ ಮತ್ತೆ ಅಲ್ಲಿ ಇರ್ತಕ್ಕಂಥ ಏನೋ ಹುಮ್ನಾಬಾದ್ನಲ್ಲೂ ಪ್ರತಿ ಬಾರಿ ಇವರು ಒಂದು ಸೋದರ ಸಂಬಂಧಿಗಳ ಮಧ್ಯೆ ಒಂದಕ್ಕೆ ಪ್ರತಿ ಬಾರಿ ಗಲಾಟೆ ಇರುವಂತದ್ದು. ಅಂದ್ರೆ ಪ್ರಮುಖ ಪ್ರೋಟೋಕಾಲ್ ಆಗಿರ್ಬೋದು, ಇನ್ನಿತರ ಪ್ರೋಟೋಕಾಲ್ ಸಂಬಂಧಪಟ್ಟಂಗೆ ಜಗಳ ಆಗ್ತಾನೆ ಇರ್ತದೆ. ಈ ಸಂದರ್ಭದಲ್ಲಿ ಇವತ್ತು ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭೆಯಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇರ್ಬೋದು,
ಮತ್ತೆ ರಹೀಂ ಖಾನ್ ಇದ್ರು, ಜೊತೆಗೆ SP DC ಎಲ್ಲರೂ ಇದ್ರು. ಆ ಒಂದು ಸಂದರ್ಭದಲ್ಲಿ ಅವ್ರ ಮುಖದಲ್ಲಿ ಒಂದು ಕೈ ಮಿಲಾಯಿಸಿಕೊಂಡು ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡಿಕೊಂಡು ಒಂದ್ ರೀತಿಯ ಆ ಒಂದು ಜಾಗದ ಅಕ್ರಮ ಸಂಬಂಧಪಟ್ಟಂಗೆ ಒಂದ್ ರೀತಿಯ ರಣರಂಗ ಮಾಡ್ಕೊಂಡ್ರು ಅನ್ನುವಂಥದ್ದು. ಅಂದ್ರೆ 28ಕ್ಕೆ ನಾನು 28 ಈಗ ಗೆದ್ದಿದ್ಯಾ, 28ಕ್ಕೆ ನೋಡ್ಕೊತೀವಿ, ನೀನು ಅಕ್ರಮ ಮಾಡಿದ್ಯಾ ಅನ್ನುವಂಥದ್ದನ್ನ MLCಗಳು ಏನೋ ಒಂದು ಬಹಿರಂಗವಾಗಿ ಹೇಳಿದ್ರು. ಆದ್ರೆ ಅದೇ ಆಗಿ 28ಕ್ಕೆ ಏನ್ ಮಾಡ್ತೀಯ ನೋಡೋಣ ಅನ್ನುವಂಥದ್ದಾಗಿ ಒಂದ್ ರೀತಿಯ ನೋಡ್ಬೋದು ಯಾವ ರೀತಿ ಒಂದ್ ರೀತಿ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡ್ಕೊಂತ ಪದ ಬಳಕೆ ಆಗಿರ್ಬೋದು, ಯಾವ ರೀತಿ ಇದೆ ಅನ್ನುವಂಥ ಒಂದ್ ರೀತಿಯ ರಣರಂಗ ಆಯ್ತು, ಒಂದು ಕ್ಷಣ ಅನ್ನುವಂಥದ್ದು ಇದ್ದೀವಿ ಅಲ್ಲಿ. ಅಂದ್ರೆ ಇದರಿಂದ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನ್ ಮಲ್ಲಿಕಾರ್ಜುನ್, ಇಬ್ಬರ ಅಕ್ರಮಗಳು ಬೆತ್ತಲಾಗಿದೆ ಅಂತನಾ? ಖಂಡಿತವಾಗಿ. ಅಂದ್ರೆ ಅವರು ಈಗ ಏನು ಈ ಸಿದ್ದು ಪಾಟೀಲ್ ಏನಿದ್ದಾರೆ, ಈಗ ಈ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ರು. ಅಂದ್ರೆ ಅವರ ಸೋದರ ಏನಿದೆ ರಾಜಶೇಖರ್ ಪಾಟೀಲ್ ಅನ್ನುವಂಥದ್ದು, ಆ ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್ ಇಂದ ಇದ್ದಿದ್ರು, ಮತ್ತೆ ಇವರು ಬಿಜೆಪಿಯಿಂದ ಶಾಸಕರಾಗಿರುತ್ತೆ ಅವ್ರು ಸೋಲಿಸಿ. ಹೀಗಾಗಿ ಒಂದ್ ರೀತಿಯ ಎಲ್ಲೋ ಸೋದರ ಸಂಬಂಧಿಗಳಲ್ಲಿ ಒಂದ್ ರೀತಿಯ ಪ್ರತಿ ಬಾರಿನೂ ಒಂದ್ ರೀತಿಯ ಸಣ್ಣ ವಿಚಾರಕ್ಕೂ ಒಂದ್ ರೀತಿಯ ಪ್ರೋಟೋಕಾಲ್ ವಿಚಾರ ಆಗಿರ್ಬೋದು ಗಲಾಟೆಯನ್ನೇ ಹಾಕ್ತಾ ಇರುತ್ತದೆ. ಆದ್ರೆ ಈಗ ಇವರಿಬ್ಬರಿಂದ ಓಪನ್ ಆಗಿ, ಅಂದ್ರೆ ಇಷ್ಟು ದಿನ ಏನು ಅಷ್ಟರ ಮಟ್ಟಿಗೆ ನಡೀತಾ ಇರ್ಲಿಲ್ಲ, ಈಗ ಇವತ್ತು ಇದೆ ಓಪನ್ ಆಗಿ ಒಂದ್ ರೀತಿಯ ಅವರ ಅಕ್ರಮ ಇವರ ಅಕ್ರಮ ಓಪನ್ ಆಗಿ ಒಂದ್ ಕೈ ಮೇಲಿಸ್ಕೊಳ್ಳೋ ಒಂದ್ ರೀತಿಯ ತಮ್ಮಲ್ಲಿ ಏನು ಮಾಡಿದ್ದಾರೆ ಅಕ್ರಮ ಅನ್ನುವಂಥದ್ದು ಈಗ ಬಹಿರಂಗವಾಗಿ ಎಲ್ಲರ ಮುಂದೂ ಬೆತ್ತಲಾಗುವಂಥದ್ದು ಈಗ ಸನ್ನಿವೇಶ ನಿರ್ಮಾಣ ಆಗಿ ಒಂದ್ ರೀತಿಯ ರಣರಂಗವಾಯ್ತು ಅನ್ನುವಂಥದ್ದು ದಿವ್ಯಾ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ. ಇಲ್ಲೇ